ಹೆಲೋ ಗಾಯ್ಸ್, ಎಲ್ಲರಿಗೂ ಸಂತೋಷ ಮಾಡುವ ನಮಸ್ಕಾರಗಳು. ನೀವೆಲ್ಲ ಹೇಗಿದ್ದೀರಾ? ನಾವಂತೂ ತುಂಬ ಸೂಪರ್ ಇದ್ದೇವೆ. ಇವತ್ತು ಬಂದ ವಿಷಯ ಏನಂದರೆ, ನಮ್ಮ ದೊಡ್ಡಪ್ಪನವರ ಮನೆಯಲ್ಲಿ ದೊಡ್ಡ ಮರ ಉಂಟು. ಅದರಲ್ಲಿ ತುಂಬ ಮಾವಿನಕಾಯಿ ಹಾಗೆ ಮಾವಿನ ಹಣ್ಣಾಗಿದೆ. ಅದಕ್ಕೆ ನಾವೆಂತ ಮಾಡೋದು, ಈಗ ಹೆಕ್ಲಿಕ್ಕೆ ಹೋಗೋದು. ಚಿಕ್ಕರೋಗೆಲ್ಲ ಉಂಟಲ್ಲ, ನಾವು ಮಳೆ ಬರುವಾಗ ಎಷ್ಟು ರಾಶಿ ಗೋಣಿ ಗೋಣಿ ಮಾವಿನ ಹಣ್ಣು ಹೆಕ್ತಿದ್ವಿ. ಆದರೆ ಈಗ ತುಂಬ ಕಮ್ಮಿ ಆಗಿದೆಲ್ಲ, ಮಾವಿನ ಹಣ್ಣೇ ಸಿಗೋದು ಕಷ್ಟ. ಕೆಲವೊಮ್ಮೆ ನಾವು ಗುಡ್ಡೆಗೆಲ್ಲ ಹೋಗಿ, ಅಂದರೆ ಕಾಡಿಗೆಲ್ಲ ಹೋಗಿ ಕಾಡಿನ ಮಾವಿನ ಹಣ್ಣೆಲ್ಲ ತರ್ತಿದ್ವಿ. ಈಗ ಅಲ್ಲಿ ತುಂಬ ಕಡಿಮೆ ಆಗಿದೆ, ಮರಗಳೇ ಇಲ್ಲ. ಸಿಕ್ಕಿದ ಮಾವಿನಕಾಯನ್ನು ಎತ್ಕೊಂಡು ಬರೋದು. ಸೊ ಈಗ ಅವರ ಮನೆಗೆ ಹೋಗ್ತಾ ಇದ್ದೇವೆ. ತೋಟಕ್ಕೆ ಎಲ್ಲ ನುಗ್ಗಿದ್ದೀನಿ ಆಲ್ರೆಡಿ. ನೋಡಿ, ಇದು ಅವರ ಅಡಿಕೆ ಮರಗಳು. ಸೊ ನೋಡೋಣ ಎಷ್ಟು ಮಾವಿನಕಾಯಿ ಸಿಗ್ತದೆ ಅಂತ. ನನಗಂತೂ ಬಾಯಲ್ಲಿ ಆಸೆ ಆಗ್ತುಂಟು ತಿನ್ನಲಿಕ್ಕೆ. ಸೊ ನನ್ನ ಅಮ್ಮ ಸಹ ಹೇಳಿದರು, ಹೋಗಿ ತಗೊಂಡು ಬಾ, ನಾನು ಮಾವಿನಕಾಯಿದ್ದು ಇದು ಮಾಡುವನಂತೆ. ಎಂತ ಅಂದರೆ ಪುಳಿ ಮುಂಚೆ ಹೇಳ್ತಾರೆ ನಮ್ಮ ತುಳುವಲ್ಲಿ. ಸೊ ಕನ್ನಡದಲ್ಲಿ ಏನಂತ ಸರಿ ಗೊತ್ತಿಲ್ಲ, ಅದರದ್ದು ಗೊಜ್ಜು, ಮಾವಿನ ಹಣ್ಣಿದ್ದು ಗೊಜ್ಜು ಅಂತ ಹೇಳ್ತಾರೆ. ಸೊ ನನಗೆ ಒಂದು ಮಾವಿನಕಾಯಿ ಸಿಕ್ಕಿದೆ ಆಗ ಹೆಕ್ಕಿದ್ದು. ಸೊ ಇನ್ನೂ ಉಂಟಂತೆ. ಸೊ ನಾನೀಗ ಹೆಕ್ಲಿಕ್ಕೆ ಹೋಗ್ತಿದ್ದೇನೆ. ಎಲ್ಲರೂ ನೋಡೋಣ ಎಷ್ಟು ಸಿಗತ್ತಂತ. ಸೊ ನೋಡೋಣ ಬನ್ನಿ. ಸೊ ನಾನು ಆಲ್ರೆಡಿ ರೀಚ್ ಆಗಿದ್ದೇನೆ. ನೋಡ್ತಿದ್ದೀರಲ್ಲ, ಇಲ್ಲಿ ದೊಡ್ಡದು ಮರ ಉಂಟು, ತೋರಿಸ್ತೇನೆ ನೋಡಿ. ಇದೇ ಮರ, ದೊಡ್ಡದು ಮರ ಉಂಟು. ಮುಂಚೆ ಇಲ್ಲಿ ಇನ್ನೊಂದು ಮರ ಇತ್ತು, ಅದು ಕಡ್ದಿದ್ದಾರೆ, ಅದು ಸತ್ತಿ ಹೋಗಿತ್ತು. ಅದಕ್ಕೆ ಇದು ಒಂದೀಗ ಉಳಿದಿದೆ. ಅದರಲ್ಲಿ ಈಗ ನೋಡಬೇಕು ಎಲ್ಲೆಲ್ಲ ಮಾವಿನಕಾಯಿ ಬಿದ್ದಿದೆ ಅಂತ. ಸೊ ನಿಮಗೆ ಈ ವಿಡಿಯೋದಲ್ಲಿ ಕಾಣಿದ್ರೆ ನನಗೆ ಹೇಳಿ ಆಯಿತಾ, ನಾನು ಬಿಡ್ಬೋದು. ಸೊ ಮಾವಿನಕಾಯಿ ಹುಡುಕ್ಬೇಕಲ್ಲ. ಸೊ ಇಲ್ಲಿದೆ, ಹಾಂ, ಇಲ್ಲಿ ಒಂದು ಮಾವಿನ ಹಣ್ಣು ನೋಡಿ, ಒಡೆದೋಗಿದೆ, ತುಂಬ ಚೆನ್ನಾಗಿದೆ. ನೋಡೋಣ ಇನ್ನೆಷ್ಟು ಸಿಗ್ತದೆ ಅಂತ ಗೊತ್ತಿಲ್ಲ. ಇಲ್ಲಿ ಒಂದಿದೆ, 2 ಸಿಕ್ಕಿತ್ತು. ಇನ್ನೆಲ್ಲಿದೆ? ಇಲ್ಲಿ ಒಂದಿದೆ, ಸಿಕ್ಕಿತ್ತು. ಸೊ ಟೋಟಲ್ ಆಗಿ ನಮಗೆ 3 ಸಿಕ್ಕಿದೆ. ಇದು ನಮಗೆ ಪುಳಿ ಮುಂಚಿಗೆ ಸಾಕು. ಸೊ ಇದರದ್ದು ಒಳ್ಳೆಯ ಒಂದು ರೆಸಿಪಿ ಮಾಡಿ ನಿಮಗೆಲ್ಲ ತೋರಿಸ್ತೇನೆ. ಸೊ ಎಲ್ಲರೂ ನೋಡ್ತೀರಿ. ಅಂದಾಗಿ ಇಲ್ಲಿ ಒಂದು ಸಿಕ್ಕಿತ್ತು. ಸೊ ನಮಗೆ ಇಷ್ಟು ಮಾವಿನಕಾಯಿ ಸಿಕ್ಕಿತ್ತು. ಇದರದೊಂದು ಒಳ್ಳೆ ಮಾವಿನಕಾಯಿದ್ದು ಪುಳಿ ಮುಂಚಿ ಮಾಡಿ ನಿಮಗೆ ಎಲ್ಲರಿಗೆ ತೋರಿಸ್ತೇನೆ ಆಯಿತಾ. ಎಲ್ಲರೂ ನೋಡಿ, ನೀವು ಸಹ ಮಾಡಿ ಮತ್ತು ಹೇಗಿದೆ ಅಂತ ಹೇಳಿ ಆಯಿತಾ. ಸೊ ನಮ್ಮ ಇವತ್ತಿನ ಮಾವಿನಕಾಯಿಯ ಚಂಡರುಳಿ ಅಥವಾ ಅದರ ಪದಾರ್ಥವನ್ನು ಮಾಡುವ ವಿಧಾನವನ್ನು ಹೇಗೆ ತಿಳಿಸಿಕೊಡ್ತೇನೆ. ಮೊದಲಿಕ್ಕೆ ತಂದ ಮಾವಿನ ಹಣ್ಣನ್ನು ಚೆನ್ನಾಗಿ ಈ ಥರ ಕಟ್ ಮಾಡಬೇಕು. ನಿಮಗೆ ಹೇಗೆ ಕಟ್ ಮಾಡಿ ತೋರಿಸ್ತೇವೆ. ಹೀಗೆ ಅದರ ಮೇಲೆ ಭಾಗ ಕಟ್ ಮಾಡಿ, ಮತ್ತು ನಮ್ಮ ಕತ್ತಿಯಲ್ಲಿ ಹೀಗೆ ಅದರದ್ದು 2 ಸೈಡಲ್ಲಿ ಚೆನ್ನಾಗಿ ಕಟ್ ಮಾಡಬೇಕು. ಹೀಗೆ ಚೆನ್ನಾಗಿ ಕಟ್ ಮಾಡಬೇಕು. ನಾವು ಹೀಗೆ ಚೆನ್ನಾಗಿ ಅದನ್ನು ಕಟ್ ಮಾಡಬೇಕು. ನೋಡಿ ಈ ಥರ ಅದರ ಕಾಯಿ, ಅದರ ಬೀಜವನ್ನು ಸಪ್ರೇಟ್ ಮಾಡಿ ಈ ಥರ ಇಡಬೇಕು. ನೋಡಿ ಚೆನ್ನಾಗಿ ಹಣ್ಣಾಗಿದೆ. ಸೊ ಈ ಥರ ಕಟ್ ಮಾಡಿ ಒಂದು ಸಪ್ರೇಟಾಗಿ ಇಟ್ಕೊಳ್ಳೋಣ. ಮತ್ತು ಅದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ನೋಡಿದರೆ, 1 ಕಡಿಯಷ್ಟು ತೆಂಗಿನಕಾಯಿ, ಅದನ್ನು ಚೆನ್ನಾಗಿ ತುರಿಬೇಕು. ಮತ್ತು 4ರಿಂದ 5 ಬಾಡಿಗೆ ಮೆಣಸು. ನಿಮ್ಮ ಹತ್ರ ಕಾಯಿ ಮೆಣಸಿದ್ರೆ ಸಹ ಆಗ್ತದೆ. ಒಂದು 5ರಿಂದ 6 ಒಳ್ಳೆ ದೊಡ್ಡದು ಕಾಯಿ ಮೆಣಸಿದ್ರೆ ಆಗ್ತದೆ ಇದರ ಬದಲಿಗೆ, ಇಲ್ಲದ್ರೆ ಬಾಡಿಗೆ ಮೆಣಸನ್ನು ಹಾಕ್ಬೋದು. ಮತ್ತು ನಮಗೆ ಸ್ವಲ್ಪ ಅದಕ್ಕೆ ಸಾಸಿವೆ ಕಾಳನ್ನು ಇಟ್ಕೊಳ್ಬೇಕು. ಇದನ್ನು ಚೆನ್ನಾಗಿ ನಾವು ಮಿಕ್ಸಿ ಅಥವಾ ಗ್ರೈಂಡರಲ್ಲಿ ಚೆನ್ನಾಗಿ ಅದನ್ನು ಕಡಿದು ತರಬೇಕು. ಸೊ ಇದನ್ನು ನಾವು ಕಡಿದು ತರುವ. ಸೊ ನಾವೀಗಷ್ಟೇ ಹೇಳಿದ ಸಾಮಾನುಗಳನ್ನೆಲ್ಲ ಎಲ್ಲ ಮಿಕ್ಸಿ ಅಥವಾ ಗ್ರೈಂಡರಲ್ಲಿ ಹಾಕಿ ಇದನ್ನು ನಾವು ತಂದಿದ್ದೇವೆ. ನಾವು ಗ್ರೈಂಡರಲ್ಲಿ ಕಡಿದಿದ್ದು. ಸೊ ಚೆನ್ನಾಗಿ ಅದು ಸಾಫ್ಟ್ ಆಗುವ ತನಕ ಇದನ್ನು ಚೆನ್ನಾಗಿ ಅದನ್ನು ಕಡೆಯಬೇಕು. ಮತ್ತು ಕಡೆದಾದ್ಮೇಲೆ ನಾವೀಗ ಇದನ್ನು ಏನು ಮಾಡಬೇಕಂದ್ರೆ, ಮೊದಲಿಗೆ ನಾವು ಮಾವಿನ ಹಣ್ಣಿಗೆ
ಬೇಕಾದಷ್ಟು ರುಚಿಗೆ ತಕ್ಕಷ್ಟು ನಾವೊಂದು 1 ಟೇಬಲ್ ಸ್ಪೂನ್ 1 ರಿಂದ 2 ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕಿದ್ದೇವೆ. ಸೊ ಇದನ್ನು ನಾವು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡುವಂಥದ್ದು. ಸೊ ನಾವಿದನ್ನು ಚೆನ್ನಾಗಿ ಅದನ್ನು ಹಿಂಡಿದರೆ ಅದರದ್ದು ರಸನ ಬರ್ತದೆ. ಸೊ ನಮಗೆ ಇನ್ನಷ್ಟು ಜಾಸ್ತಿ ರುಚಿ ಬರ್ತದೆ. ಸೊ ನಾವಿದನ್ನು ಚೆನ್ನಾಗಿ ಮಿಶ್ರಣ ಮಾಡಬೇಕು. ಮತ್ತು ಮಧ್ಯಾಹ್ನದ ಊಟಕ್ಕೆ ನಿಮಗೆ ತುಂಬ ಚೆನ್ನಾಗ್ತದೆ, ಮತ್ತೆ ಮತ್ತೆ ಊಟ ಮಾಡುವಂಥ ಆಸೆ ಆಗ್ತದೆ. ಸೊ ನಾವಿದನ್ನು ಚೆನ್ನಾಗಿ ಇದನ್ನು ಹಿಂಡಬೇಕು. ಆಲ್ಮೋಸ್ಟ್ ಸ್ವಲ್ಪ ರಸ ಬರುವಷ್ಟು ಹಿಂಡಬೇಕು. ನಾವಿದನ್ನು ಚೆನ್ನಾಗಿ ಹಿಂಡಿದ್ದೇವೆ. ಈಗ ನಾವು ಕಡೆದಿಟ್ಟ ಮಸಾಲವನ್ನು ಇದಕ್ಕೆ ಹಾಕುವಂಥದ್ದು. ಮತ್ತು ಮಿಕ್ಸಿಯಲ್ಲಿ ಉಳಿದಂಥ ನೀರಿರುತ್ತೆ, ಮಿಕ್ಸಿ ಅಥವಾ ಗ್ರೈಂಡರಲ್ಲಿ ಉಳಿದಂಥ ನೀರಿರುತ್ತೆ ಕಡೆದಿಟ್ಟ ಮಸಾಲದ್ದು. ಸೊ ಅದನ್ನು ಸಹ ನಾವು ಮಿಕ್ಸ್ ಮಾಡ್ತಿದ್ದೇವೆ. ಸೊ ಅದನ್ನು ನಾವು ಚೆನ್ನಾಗಿ ಮಿಶ್ರಣ ಮಾಡುವಂಥದ್ದು. ಇಷ್ಟೇ ನೋಡಿ, ಸುಲಭವಾಗಿ ತಯಾರಿಸುವಂತಹ ಮಾವಿನಕಾಯಿಯ ಚಂಡುರ್ಲಿಯ ಮಾಡೋ ವಿಧಾನ ತುಂಬ ಸುಲಭವಿದೆ. ನಿಮ್ಮ ಮನೆಗಳಲ್ಲೂ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ನಾವು ಅದರ ಟೇಸ್ಟನ್ನು ನೋಡುವ ಸ್ವಲ್ಪ. ಸೊ ತುಂಬ ಚೆನ್ನಾಗಿ ಬಂದಿದೆ. ನೀವು ನಿಮ್ಮ ಮನೆಗಳಲ್ಲಿ ಮಾವಿನ ಹಣ್ಣು ಇದ್ದರೆ ಅಥವಾ ಮಾವಿನ ಹಣ್ಣನ್ನು ತಂದು ನಿಮ್ಮ ಮನೆಗಳಲ್ಲಿ ಮಾಡಿ ಮತ್ತು ನಮಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ನೀವು ಇನ್ನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಎಲ್ಲರೂ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಎಲ್ಲರೂ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ನಮಸ್ಕಾರಗಳು.